ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷ ಹಾಗೂ ನಿರ್ದೇಶಕರ ಪದಗ್ರಹಣ ಸಮಾರಂಭ ನಗರದ ಮೂಡಾ ಕಚೇರಿಯಲ್ಲಿ ಯಶಸ್ವಿಯಾಗಿ ಜರುಗಿತು. ನೂತನ ಅಧ್ಯಕ್ಷರಾಗಿ ಹಿರಿಯ ಪತ್ರಕರ್ತರಾದ ಬಿ. ಪ್ರಕಾಶ್, ನಿರ್ದೇಶಕರಾಗಿ ಇಂದ್ರೀಸ್ ಖಾನ್, ಕಾರ್ತಿಕ್, ಮಹೇಶ್ ಹಾಗೂ ಕಮಲಮ್ಮ ಅವರು ಅಧಿಕಾರ ಸ್ವೀಕಾರ ಮಾಡಿದರು. ಬಳಿಕ ವೇದಿಕೆ ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ತರುವಾಯ ಮಾತನಾಡಿದ ಶಾಸಕರು, ಕಟ್ಟಕಡೆಯ ಕಾರ್ಯಕರ್ತರಿಗೂ ಅಧಿಕಾರ ನೀಡುವುದು ಕಾಂಗ್ರೆಸ್ ಪಕ್ಷದ ಧ್ಯೇಯವಾಗಿದೆ. ಕ್ಷೇತ್ರದಲ್ಲಿ ಇದುವರೆಗೂ ನಮ್ಮ ಸರ್ಕಾರದಲ್ಲಿ ಸುಮಾರು 450 ಮಂದಿಗೆ ವಿವಿಧ ಸ್ಥಳೀಯ ಸಂಸ್ಥೆಗಳಲ್ಲಿ ಅಧ್ಯಕ್ಷ ಸ್ಥಾನ, ಸದಸ್ಯ ಸ್ಥಾನ ಮತ್ತು ನಾಮನಿರ್ದೇಶನವನ್ನಾಗಿ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಸಾಮಾಜಿಕ ನ್ಯಾಯವನ್ನು ಕಾಣಬಹುದಾಗಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಸಚಿವರು ಹಾಗೂ ಶಾಸಕರು ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರನ್ನ ಪಕ್ಷ ಎಂದಿಗೂ ಕೈಬಿಡುವುದಿಲ್ಲ. ಬಿ. ಪ್ರಕಾಶ್ ಅವರ ಪಕ್ಷ ನಿಷ್ಠೆಯನ್ನು ಗುರುತಿಸಿ ಮೂಡಾ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಇದೇ ರೀತಿ ಪಕ್ಷಕ್ಕೆ ದುಡಿದ ಕಾರ್ಯಕರ್ತರಿಗೆ ಮುಂದೆ ಉತ್ತಮ ಅವಕಾಶಗಳು ಸಿಗಲಿವೆ ಅಂತ ಹೇಳಿದರು. ಅಧಿಕಾರವನ್ನ ಸಣ್ಣದೋ ದೊಡ್ಡದೋ ಅಧಿಕಾರವನ್ನ ಕೊಟ್ಟಿದ್ದೀವಿ. ಇದಕ್ಕೆ ಮುಂಚೆ ಅಲ್ಪಸಂಖ್ಯಾತರಿಗೆ ಅಧಿಕಾರ ಕೊಡಬೇಕು ಅಂತ ಹೇಳಿ ನಯೀಮ್ ಅವ್ರನ್ನ 1.25 ವರ್ಷ ಅಧ್ಯಕ್ಷನಾಗಿ ಮೂಡಾದಲ್ಲಿ ಮಾಡಿದ್ವಿ. 5 ವರ್ಷ ಅಧ್ಯಕ್ಷರು ಮಾಡಿದ್ರು, 1 ವರ್ಷ ಮಾಡಿದ್ರು, 2 ವರ್ಷ ಮಾಡಿದ್ರು. ಅದು ಮುಖ್ಯ ಅಲ್ಲ, ಆದರೆ ಅಧಿಕಾರದಲ್ಲಿ ಇದ್ದಾಗ ನಾನು ಏನು ಮಾಡ್ತೀನಿ ಅನ್ನೋದು ಮಾತ್ರ ಮುಖ್ಯ ಆಗ್ತದೆ. ನಯೀಮ್ ಏನು ಯಾವುದೇ ರಾಜಕೀಯ ಹಿನ್ನೆಲೆ ಇರಲಿಲ್ಲ, ಅವರ ಅಪ್ಪ ಏನು MLA ಆಗಿರಲಿಲ್ಲ, ಇಲ್ಲ ನಗರಸಭೆ ಆಗಿರಲಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಾವು ಮೂಡಾ, ಅದರಲ್ಲೂ ಸಣ್ಣ ವಯಸ್ಸು 35 ವಯಸ್ಸಿಗೆ ನಯೀಮನ್ನ ಅಧ್ಯಕ್ಷನಾಗಿ ಮಾಡಿದ್ವಿ. ಈಗ ಪ್ರಕಾಶ್ ಅವರ ಅಪ್ಪ ಏನು MLA ಅಲ್ಲ, ಇಲ್ಲ ಯಾವುದೋ ನಿಗಮಕ್ಕೆ ಚೇರ್ಮನ್ ಆಗಿರಲಿಲ್ಲ. ಇನ್ನೊಂದೆಲ್ಲ ಪಕ್ಷಕ್ಕಿರದ ಪ್ರಾಮಾಣಿಕತೆ, ಪಕ್ಷದ ದುಡಿಮೆ. ನೀನು ಪಕ್ಷಕ್ಕೆ ದುಡಿದಾಗ, ನೀನು ಯಾವತ್ತೂ ಪಕ್ಷ ನಿಲ್ಲಿಸಿದಾಗ ಅವನು ಗೆಲ್ತಾನ ಸೋಲ್ತಾನೋ, ನಿನ್ನ ಮತ ಮತ್ತು ನೀನು ಪ್ರಾಮಾಣಿಕವಾಗಿ ಪಕ್ಷದ ಪರ ನಿಂತ್ಕೊಂಡಾಗ, ನೀನು ಧೈರ್ಯವಾಗಿ ಎದೆ ಉಪ್ಪಿಸ್ಕೊಂಡು ಗೆದ್ದಂಥವ್ರ ಮುಂದೆ, ಮುಖ್ಯಮಂತ್ರಿ ಮುಂದೆ, ಪಕ್ಷದ ಮುಂದೆ ನಾನು ನಿಮ್ಮ ಪಕ್ಷಕ್ಕೆ ದುಡಿದಿದ್ದೀನಿ ಮಾಡಿ ಅಂತ ಕೇಳೋ ತಾಕತ್ತು ನಿಮಗೆ ಬರಬೇಕಾದ್ರೆ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ದುಡಿಬೇಕು. ಪಕ್ಷದ ನಾಯಕತ್ವಕ್ಕೆ ನೀವಿದ್ದಾಗ ಈ ರೀತಿ ಸಾಮಾನ್ಯ ಕಾರ್ಯಕರ್ತರು ಕೂಡ ಅಧ್ಯಕ್ಷರಾಗ್ಬೋದು, ಊಟದ ಕಾರಲ್ಲಿ ಓಡಾಡ್ಬೋದು. ಅದಕ್ಕೆ ವಿಜಯಲಕ್ಷ್ಮಿ ನಮ್ಮ ರಘುನಂದನ್ ಅವರು ನಿಮ್ಮ ಕಣ್ಮುಂದೆ ಇದ್ದಾರೆ. ಅವರು ರಾಜ್ಯ ಮಟ್ಟದ ಸಣ್ಣ ಕೈಗಾರಿಕಾ ನಿಗಮದ ಉಪಾಧ್ಯಕ್ಷ, ಆ ಸ್ಥಾನದಲ್ಲಿ ಬಹಳ ದೊಡ್ಡವರೆಲ್ಲ ಉಪಾಧ್ಯಕ್ಷದಲ್ಲಿದ್ರು. ಇವತ್ತು ಆತ್ಮಣ್ಣವ್ರನ್ನ ನಮ್ಮ ಒಕ್ಕಲಿಗರ ನಿಗಮದ ಅಧ್ಯಕ್ಷನಾಗಿ ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವರು 50 ವರ್ಷ ಪಕ್ಷಕ್ಕಾಗಿ ದುಡಿದಿದ್ದ ಪ್ರಾಮಾಣಿಕತೆಯನ್ನ ಗುರುತಿಸಿ ಇವತ್ತು ಅವರಿಗೆ ಒಕ್ಕಲಿಗರ ನಿಗಮವನ್ನ ಕೊಟ್ಟಿದೆ. ರುದ್ರಪ್ಪ ಅವ್ರಿಗೆ 56 ಇಲಾಖೆಗಳಲ್ಲಿ ಮಾಡುವಂತ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರನ್ನಾಗಿ ಅಧಿಕಾರ ಸ್ವೀಕರಿಸಿದ ಮೂಡಾ ಅಧ್ಯಕ್ಷ ಬಿ. ಪ್ರಕಾಶ್ ಮಾತನಾಡಿ, ಪಕ್ಷದ ಎಲ್ಲ ನಾಯಕರು, ಸಚಿವರು, ಶಾಸಕರು, ಮುಖಂಡರು, ಕಾರ್ಯಕರ್ತರ ಬೆಂಬಲದೊಂದಿಗೆ ನನಗೆ ಪಕ್ಷ ಮಹತ್ವದ ಜವಾಬ್ದಾರಿ ವಹಿಸಿದೆ ಅಂತ ಹೇಳಿದರು. ವಹಿಸಿರುವ ಜವಾಬ್ದಾರಿಯನ್ನು ನಿಭಾಯಿಸುತ್ತೇನೆ ಅಂತ ತಿಳಿಸಿದರು. ಸಮರ್ಥವಾಗಿ ಶಾಸಕ PM ರವಿಕುಮಾರ್ ಅವರು ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಜನಪರ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಅವರ ಕೈ ಬಲಪಡಿಸುವ ಮೂಲಕ ಪಕ್ಷವನ್ನು ಸಂಘಟಿಸಲಾಗುವುದು ಅಂತ ಭರವಸೆ ನೀಡಿದರು. ನನಗೆ ಮಹತ್ತರ ಜವಾಬ್ದಾರಿ ನೀಡುವಲ್ಲಿ ಶ್ರಮ ವಹಿಸಿದ ಶಾಸಕ ರವಿಕುಮಾರ್ ಗೌಡಗಣಿಗ, ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು, ಮುಖಂಡರು, ಕಾರ್ಯಕರ್ತರಿಗೆ ಧನ್ಯವಾದ ಹೇಳಿದರು. ಇಡೀ ಜೀವಮಾನ ಪರ್ಯಂತ ಋಣಿಯಾಗಿರಬೇಕು ಶಾಸಕರಿಗೆ ಅಂತೇಳಿ ಖಂಡಿತ ನಾನಾದಿಯಾಗಿ, ನನ್ನ ಸಮುದಾಯ ಆದಿಯಾಗಿ, ನನ್ನೆಲ್ಲ ಸ್ನೇಹಿತಗಳ ಆದಿಯಾಗಿ ಇಡೀ ಕಾಂಗ್ರೆಸ್ ಪಕ್ಷದ ಜೊತೆಗೆ ನಮ್ಮ ನೆಚ್ಚಿನ ಶಾಸಕರು, ನನ್ನ ಮಹಾನಾಯಕರಾದಂಥ ಗಣಿಗ ರವಿಕುಮಾರ್ ಗೌಡ ಅವರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಕಟ್ತೇನೆ, ಜೊತೆಗೆ ಅವರ ಕೈಯನ್ನು ಕೂಡ ಬಲಪಡಿಸ್ತೇನೆ ಅಂತ ಹೇಳ್ತಾ ಈ ಒಂದು ಹುದ್ದೆಗೆ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚೆಲುವಣ್ಣ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಸರ್ ಸೇರಿದಂತೆ ನಮ್ಮ ಇಡೀ ಜಿಲ್ಲೆ ಹಾಗೂ ರಾಜ್ಯಾದ್ಯಂತ ಹೋರಾಟದ ಮೂಲಕ ತಮ್ಮ ಹಾದಿಯನ್ನು, ಹೋರಾಟದ ಬದುಕನ್ನು ಸಾಗಿಸಿರುವಂತಹ ಗುರುಪ್ರಸಾದ್ ಕೆರಗೋಡ್ ಸರ್ ಅವರೇ ಹಾಗೂ ನಮ್ಮ ನಾಡಿನ ಪತ್ರಕರ್ತರು ಹಾಗೂ ಹೋರಾಟಗಾರರಾದಂಥ ಸೋಮಣ್ಣ ಅವರು ಸೇರಿದಂತೆ ನಮ್ಮ ಕೃಷ್ಣಣ್ಣ ಆದಿಯಾಗಿ ಬಹಳಷ್ಟು ನನ್ನೆಲ್ಲ ಹಿರಿಯ ನಾಯಕರುಗಳು ಕೂಡ ಈ ಒಂದು ಅವಕಾಶಕ್ಕಾಗಿ, ಈ ಒಂದು ಸ್ಥಾನಕ್ಕಾಗಿ ನನ್ನ ಜೊತೆ ಹೆಗಲು ಕೊಟ್ಟು ಈ ಒಂದು ಸ್ಥಾನಕ್ಕೆ ಶಾಸಕರ ಜೊತೆ ಬಹಳಷ್ಟು ಒತ್ತಡಗಳನ್ನ ಹಾಕಿ ನಮ್ಮೆಲ್ಲರೂ ಕೂಡ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟೋದಕ್ಕೆ ಎಲ್ಲರೂ ಕೂಡ ನಮ್ಮ ಪ್ರಸಾದ್ ಅಣ್ಣ, ನಮ್ಮ ಸೋಮಣ್ಣ, ನಮ್ಮ ಕೃಷ್ಣಣ್ಣ ಸೇರಿದಂತೆ ನನ್ನೆಲ್ಲ ಈಗ ಹೋರಾಟಗಾರ ನಮ್ಮ ನರಸಿಂಹಮೂರ್ತಿ ಅವರು, ಕೃಷ್ಣ ಅವರು, ನಾಗರಾಯಣ ಸೇರಿದಂತೆ ಬಹಳಷ್ಟು ಜಿಲ್ಲೆಯ ಎಲ್ಲ ಹೋರಾಟಗಾರರು ಕೂಡ ನನ್ನ ಜೊತೆಗೆ ಹೆಗಲನ್ನು ಕೊಟ್ಟಿದ್ದಾರೆ. ಈ ನಿಮ್ಮೆಲ್ಲರೂ ಪರವಾಗಿ, ಸಮುದಾಯದ ಪರವಾಗಿ ಶಾಸಕರಿಗೆ ಮತ್ತೊಮ್ಮೆ ಋಣಿಯಾಗಿರ್ತೇನೆ. ಧನ್ಯವಾದಗಳನ್ನ, ಮಹಾಧನ್ಯವಾದಗಳನ್ನ ಸಲ್ಲಿಸುತ್ತಾ ಅವ್ರ ಜೊತೆಗೆ ಪಕ್ಷ ಹಾಗೂ ಅವರ ಜೊತೆಗೆ ಕೈಬಲ ಪಡಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತೇಳಿ ತಮ್ಮಲ್ಲಿ ಕೋರ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ರುದ್ರಪ್ಪ, ಮೂಡಾ ನಿರ್ದೇಶಕರಾದ ಕಾರ್ತಿಕ್, ಇಂದ್ರೀಸ್ ಖಾನ್, ಮಹೇಶ್, ಕಮಲಮ್ಮ, ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ವಿಜಯಲಕ್ಷ್ಮಿ, ರಘುನಂದನ್,
ಹಿರಿಯ ಪತ್ರಕರ್ತ ಸೋಮಶೇಖರ್ ಕೆರಗೋಡು, ಮುಖಂಡರಾದ ಗುರುಪ್ರಸಾದ್ ಕೆರಗೋಡು, ಎಂ ಕೃಷ್ಣ ಸೇರಿದಂತೆ ಅನೇಕರಿದ್ದರು. ವೇದಿಕೆಗೂ ಸಮಾರಂಭ ಮುನ್ನ ನಗರದ ಜೆಸಿ ವೃತ್ತದಿಂದ ಮೂಡಾ ಕಚೇರಿವರೆಗೆ ಬೃಹತ್ ರ್ಯಾಲಿ ನಡೆಯಿತು. ಶಾಸಕ ರವಿಕುಮಾರ್ ಗೌಡ ಗಣಿಗ ಮತ್ತು ಮೂಡಾ ಅಧ್ಯಕ್ಷ ಬಿಪಿ ಪ್ರಕಾಶ್ ಅವರನ್ನು ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ದಾರದ ವಾಹನದಲ್ಲಿ ಮೆರವಣಿಗೆ ಮಾಡಲಾಯಿತು. ನಂತರ ಮೂಡಾ ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಧಿಕಾರ ಸ್ವೀಕಾರ ಮಾಡಲಾಯಿತು. ಮಂಡ್ಯ ತಾಲೂಕಿನ ಮಂಗಲ ಗ್ರಾಮದಲ್ಲಿ ರಾಜ್ ತೋಟಗಾರಿಕೆ ಫಾರಂನಲ್ಲಿ ನಂಜಮ್ಮ ಮೋಟೇಗೌಡ ಚಾರಿಟೇಬಲ್ ಮತ್ತು ಎಜುಕೇಷನ್ ಟ್ರಸ್ಟ್ ವತಿಯಿಂದ ತೋಟಗಾರಿಕೆ ಪಿತಾಮಹ ಎಂ.ಎಚ್. ಮರಿಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ನಂಜಮ್ಮ ಮೋಟೇಗೌಡ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಕೆ.ಟಿ. ಹನುಮಂತು ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಬೆಳೆಯುವುದರಲ್ಲಿ ಆದಾಯದ ಹೊಸ ಮೈಲಿಗಲ್ಲು ಕಾಣಬಹುದು ಎಂಬುದನ್ನು ಯುವಜನರಿಗೆ ತಿಳಿಸಿಕೊಡುವ ಜಾಗೃತಿ ಕೆಲಸ ಆಗಬೇಕಾಗಿದೆ ಅಂತ ಹೇಳಿದರು. ತೋಟಗಾರಿಕೆ ಪಿತಾಮಹ ಎಂ.ಎಚ್. ಮರಿಗೌಡ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಗಬೇಕು, ಸಸ್ಯ ವಿಜ್ಞಾನಿಯಾದವರಿಗೆ ಮೊಬೈಲ್ ಪ್ರಶಸ್ತಿ ಸಿಗಬೇಕಿತ್ತು. ಆದರೆ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಶರೀರ ವಿಜ್ಞಾನ ಅಥವಾ ವೈದ್ಯಕೀಯ, ಸಾಹಿತ್ಯ, ಶಾಂತಿ ಮತ್ತು 1968ರಲ್ಲಿ ಸೇರಿಸಲಾದ ಅರ್ಥಶಾಸ್ತ್ರಕ್ಕೆ ಮಾತ್ರ ನೀಡಲಾಗುತ್ತದೆ. ಇನ್ನು ಮುಂದೆ ಮರಣೋತ್ತರ ಭಾಗಿಯಾದರೂ ಭಾರತ ರತ್ನ ನೀಡಬೇಕು ಅಂತ ಸಲಹೆ ನೀಡಿದರು. ಒಂದು ಡಾಕ್ಟರ್ ಎಂ.ಎಚ್. ಮರಿಗೌಡರು, ಎರಡು ನಮ್ಮ ರಕ್ಷಿತ್ ರಾಜ್ ಅವರು. ಎಂ.ಎಚ್. ಮರಿಗೌಡ್ರ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಒಂದಷ್ಟು ಜನ ತಿಳ್ಕೊಂಡಿದ್ದಾರೆ ಅಲ್ವಾ. ಎಂ.ಎಚ್. ಮರಿಗೌಡರು ತಮಗೆಲ್ಲ ಪ್ರತಿ ವರ್ಷ ಅಕ್ಟೋಬರ್ 8ನೇ ತಾರೀಕು ರಾಷ್ಟ್ರೀಯ ತೋಟಗಾರಿಕೆ ದಿನ ಅಂತೇಳಿ ಮಾಡ್ತೀವಿ. ಅದು ಯಾವತ್ತು 8ನೇ ತಾರೀಕು ಅಂತಂದರೆ ಅಕ್ಟೋಬರ್ 8 ನಮ್ಮ ಡಾಕ್ಟರ್ ಎಂ.ಎಚ್. ಮರಿಗೌಡರು ಹುಟ್ಟಿದಂಥ ದಿವಸ. ಹಾಗಾಗಿ ಇಡೀ ರಾಷ್ಟ್ರದಲ್ಲಿ, ನಮ್ಮ ಭಾರತದಲ್ಲಿ ತೋಟಗಾರಿಕಾ ಪಿತಾಮಹ ಅಂತೇಳಿ ನಾವು ಯಾರು ಕರಿತೀವಿ ಅಂದರೆ ಅದು ಡಾಕ್ಟರ್ ಎಂ.ಎಚ್. ಮರಿಗೌಡರು. ಇವರು ತೋಟಗಾರಿಕಾ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಒಂದು ಅಭೂತಪೂರ್ವ ಸಾಧನೆ ಇದೆಯಲ್ಲ, ಅದನ್ನು ನಮ್ಮ ಇಂಡಿಯಾದಲ್ಲಿ ಯಾರು ಕೂಡ ಸಾಧನೆ ಮಾಡಲಿಕ್ಕಾಗೋದಿಲ್ಲ, ಅವರನ್ನು ಸರಿಗಟ್ಟಲಿಕ್ಕೂ ಆಗೋದಿಲ್ಲ. ಹಾಗಾಗಿ ನಮಗೂ ಅವ್ರಿಗೆ ಏನಪ್ಪ ಸಂಬಂಧ ಅಂತಂದರೆ, ನಾನು ಬೆಂಗಳೂರಿನಲ್ಲಿ ಓದುವಾಗ ವಕೀಲರ ಸಂಘ ಹಾಸ್ಟೆಲಿದ್ದೆ. ಅಲ್ಲಿದ್ದಾಗ ಮರಿಗೌಡರು ಅಲ್ಲಿ ಅಧ್ಯಕ್ಷರು, ವಕೀಲರ ಸಂಘ ಅಧ್ಯಕ್ಷರು. ಪ್ರತಿನಿತ್ಯ ಸುಮಾರು 4 ವರ್ಷಗಳ ಕಾಲ ನಾನು ಹಾಸ್ಟೆಲಿದ್ದಾಗ ಪ್ರತಿನಿತ್ಯ ಅವರನ್ನು ಹೆಚ್ಚು ಕಮ್ಮಿ ಪ್ರತಿನಿತ್ಯ ಬರೋರು ಹಾಸ್ಟೆಲಿಗೆ. ಮತ್ತು ಇವತ್ತು ವಕೀಲರ ಸಂಘ ಅವರು ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡಾಗ ಒಂದು ಆರ್ಟ್ಸ್ ಕಾಲೇಜು, ಸೈನ್ಸ್ ಕಾಲೇಜು, ಲಾ ಕಾಲೇಜು 3 ಕಾಲೇಜಿತ್ತು. ಇವರು ಅಧಿಕಾರ ವಹಿಸ್ಕೊಂಡ್ಮೇಲೆ ವಕೀಲರ ಸಂಘನ ಸರ್ವಾಂಗೀಣವಾಗಿ ಅಭಿವೃದ್ಧಿ ಮಾಡಿ ಇವತ್ತು ನಮಗೆಲ್ಲ ಗೊತ್ತಾಗಿದೆ, 6 ತಿಂಗಳಿಗೊಬ್ಬರು ಅಧ್ಯಕ್ಷರು ಬದಲಾವಣೆ ಆಗ್ತಾರೆ. ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ನಿರ್ದೇಶಕರಾದ ನಾಗರವಿ ಬೈರ್ ಮಾತನಾಡಿ, ಆಧುನಿಕ ಕಾಲಘಟ್ಟದಲ್ಲಿ ಯುವಜನರು ಕೃಷಿಯಿಂದ ವಿಮುಖರಾಗುತ್ತಿದ್ದಾರೆ. ಆದರೆ ಇದರ ನಡುವೆ ರಕ್ಷಿತ್ ರಾಜ್ರವರು ಸಾವಯವ ಕೃಷಿ ಪ್ರೀತಿ ಮೆಚ್ಚುವಂತ ಕೆಲಸವಾಗಿದೆ ಅಂತ ಹೇಳಿದರು. ಇದನ್ನು ಕೂಡ ಬಹಳ ತಿಳ್ಕೊಂಡ್ವಿ ನಾವು. ಕೊನೆಗೆ ಒಂದು ಅನ್ಕೊಂಡ್ವಿ, ಮರಿಗೌಡ್ರ ಬಗ್ಗೆ ಮಾತಾಡಿದ್ದನ್ನು ಕೇಳಿದ್ಮೇಲೆ ನಮ್ಮ ಮನೆಗೆ ಹೋಗಿ ನಾವೊಂದು ಹಣ್ಣೊಂದು ಗಿಡ ಹಾಕಿದ್ರೆ ಇಷ್ಟು ಮಾತು ಕೇಳಿದ್ರು ಕೂಡ ಸಾರ್ಥಕ ಆಗೋದಿಲ್ಲ ಅಂತೇಳಿ ಅಂತ ಒಂದು ಒಳ್ಳೆ ಮಾಹಿತಿಯನ್ನ ನೀಡುವಂತ ಹನುಮಂತಣ್ಣವ್ರಿಗೆ ನಾನು ಧನ್ಯವಾದಗಳು ಹೇಳ್ತಾ, ಅವರ ಒಂದು ಏನು ಮೋಟೇಗೌಡ ಟ್ರಸ್ಟ್ ಇಂದ, ನಂಜಮ್ಮ ಮೋಟೇಗೌಡ ಚಾರಿಟೇಬಲ್ ಎಜುಕೇಶನ್ ಟ್ರಸ್ಟ್ ಇಂದ ನಿರಂತರವಾಗಿ 6 ವರ್ಷದಿಂದ ತೋಟಗಾರಿಕಾ ಪಿತಾಮಹರ ಹೆಸರಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಆ ಒಂದು ಸಂಸ್ಥೆ ಕೃಷಿ, ಪರಿಸರ ಮತ್ತು ತೋಟಗಾರಿಕೆ ಬಗ್ಗೆ ಇರುವಂತ ಬದ್ಧತೆಯನ್ನ ನಿಜವಾಗ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಶ್ಲಾಘಿಸುತ್ತಾ, ನಿಮ್ಮಿಂದ ಕೊಡಮಾಡಲ್ಪಟ್ಟಿರುವಂತಹ ಈ ಒಂದು ಪ್ರಶಸ್ತಿ ಹಲವಾರು ಜನಕ್ಕೆ ಸ್ಫೂರ್ತಿದಾಯಕವಾಗಲಿ ಅಂತ ಹೇಳ್ತಾ, ಇವತ್ತು ನಮ್ಮ ರಕ್ಷಿತ್ ರಾಜ್ ಅವರಿಗೆ ಈ ಪ್ರಶಸ್ತಿ ಕೊಟ್ಟಿದ್ದಾರೆ. ಕೆ.ವಿ. ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾ. ಸುವರ್ಣವರವರು ಮಾತನಾಡಿ,
ರಕ್ಷಿತ್ ರಾಜ್ರವರ ಕಾರ್ಯ ಸ್ತುತ್ಯವಾಗಿದ್ದು ಆತ ನನ್ನ ಮಗನಿಗಿಂತಲೂ ಹೆಚ್ಚು ಅಂತ ಹೇಳಿದರು. ಇಂತಹ ಕೆಲಸಗಳನ್ನು ಮಾಡುತ್ತಿರುವ ಅವರ ಕಾರ್ಯ ಇನ್ನೂ ಹೆಚ್ಚಾಗಿ ನಡೆಯಲಿ ಅಂತ ಅವರು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಸಾವಯವ ಕೃಷಿಕ ರಕ್ಷಿತ್ ರಾಜ್ರವರಿಗೆ ತೋಟಗಾರಿಕೆ ಪಿತಾಮಹ ಎಂ.ಎಚ್. ಮರಿಗೌಡ ಪ್ರಶಸ್ತಿಯನ್ನು ಗಣ್ಯರು ಪ್ರದಾನ ಮಾಡಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ರಕ್ಷಿತ್ ರಾಜ್ರವರು, ಈ ಪ್ರಶಸ್ತಿ ನನಗೆ ಜವಾಬ್ದಾರಿ ಹೆಚ್ಚಿದೆ ಅಂತ ಹೇಳಿದರು. ಒಂದು ಶಿಕ್ಷಣ ಮತ್ತೊಂದು ಕೃಷಿ, ಯಾಕೆ ಎರಡು ಕ್ಷೇತ್ರಗಳನ್ನ ಚೂಸ್ ಮಾಡ್ಕೊಂಡೆ ಅಂದ್ರೆ, ಒಂದು ಬದುಕನ್ನ ಕಟ್ಟಿಕೊಡುವ ಒಂದು ಕೆಲಸ, ಇನ್ನೊಂದು ಬದುಕನ್ನ ಹೊಟ್ಟೆಯನ್ನ ಬೆಳೆಸುವಂತ ಕೆಲಸ. ಲೈಕ್ ಊಟವನ್ನ ಕೊಟ್ಟು ಬದುಕನ್ನ ಹೆಂಗ್ ನಡೆಸಬೇಕು ಅಂತ ಗೊತ್ತಾಗಲ್ಲ ನಮ್ಗೆ ಊಟದಿಂದ. ಈಗಿನ ಪ್ರಸ್ತುತದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಾವೆಲ್ಲ ನೋಡ್ತಾ ಇದೀವಿ, ಈಗ ಆಲ್ಮೋಸ್ಟ್ ನಾವು 100 years ಇದ್ದಂತ ಲೈಫ್ ಸ್ಪ್ಯಾನ್ 60 years ಬಂದ್ಬಿಟ್ಟಿದೆ. ಸೊ ಅಲ್ಲಿ ನಾವು ಯಾಕೆ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ಒಂದು ಊಟ ಸಿಗ್ತಾ ಇಲ್ಲ ನಮ್ಗೆ, ಅಂದ್ರೆ ಸಾವಯವ ಊಟ ಸಿಗ್ತಾ ಇಲ್ಲ. ಮುಂಚೆ ಎಲ್ಲ ಸಾವಯವ ಬೆಳೀತಾ ಇದ್ರು, ಈಗೆಲ್ಲ ಏನಾಗಿದೆ ಅದು ಕನ್ವರ್ಟ್ ಆಗಿ ನಾವು ಕೆಮಿಕಲ್ ಫುಡ್ ನಾವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೀವಿ. ಅಟ್ ಲೀಸ್ಟ್ ನಾವು ಸಡನ್ ಆಗಿ ಚೇಂಜ್ ಮಾಡಕ್ ಆಗದೆ ಇರ್ಬೋದೇನೋ, ಗ್ರಾಜುವಲಿ ಅದನ್ನ ಬದಲಾಯಿಸೋಣ ಅಂತ ಹೇಳಿ ಇದು ನಂಗೆ ತುಂಬಾ ದಿನದ ಆಸೆ. ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇನೆ, ಇದೇ ಕಾಡೊಳಗಡೆನೆ. ಸೊ ಹಂಗಾಗಿ ನಂಗೆ ಕೃಷಿ ಏನು ಹೊಸದಲ್ಲ, ಚಿಕ್ಕದ್ರಿಂದನೂ ಕೂಡ ನಾನು ಇಲ್ಲೇ ಬೆಳೆದಿದ್ದು. ಸೊ ಹಂಗಾಗಿ ನಾನು ಕೃಷಿಯನ್ನ ಮಾಡ್ಕೊಂಡೇ ಬಂದೆ. ಇನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾಕೆ ನಾನು ಅದನ್ನ ಕೈ ಎತ್ಕೊಂಡೆ ಅಂತ ಹೇಳಿದ್ರೆ, ಒಂದಷ್ಟು ಶಿಕ್ಷಣವನ್ನ ಕೊಡೋಣ, ಶಿಕ್ಷಣದಿಂದ ಮಾತ್ರನೇ ಬದಲಾವಣೆ ಸಾಧ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿರೋದು. ಸೊ ಹಾಗಾಗಿ ನಾವು ಶಿಕ್ಷಣವನ್ನ ಕೊಡೋದ್ರಿಂದ ಬದುಕನ್ನ ಕಟ್ಟಿಕೊಳ್ಳುವಂತ ಕೆಲಸವನ್ನ ಮಾಡಬಹುದು ಅಂತ ನಾನು ಶಿಕ್ಷಣ ಕ್ಷೇತ್ರನ ಚೂಸ್ ಮಾಡ್ತೀನಿ. ಸಮಾರಂಭದಲ್ಲಿ ಅಲಿಯನ್ಸ್ ಸಂಸ್ಥೆಯ ಎಚ್. ಮಾದೇಗೌಡ, ಉಪ ಗವರ್ನರ್ ಚಂದ್ರಶೇಖರ್, ಪ್ರೊಫೆಸರ್ ಡೇವಿಡ್, ಮುಖಂಡರಾದ ಕೆ.ಆರ್. ಶಶಿಧರ್ ಈಚಗೆರೆ, ಎಲ್ಲರೊಳಗೊಂದಗು ಸಂಸ್ಥೆಯ ಎಂ. ವಿನಯ್ ಕುಮಾರ್, ಎಂ.ಸಿ. ಲಂಕೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಹಾದು ಹೋಗಿರುವ ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 275 ಮದ್ದೂರು ತಾಲೂಕು ಅಗರಲಿಂಗನದೊಡ್ಡಿ ಸರ್ವಿಸ್ ರೋಡ್ ಬಳಿ ಅಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಮಾಲೀಕತ್ವದ ಸಂಖ್ಯೆ KA 51 EC 1665 ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಬಸ್ಸು ಎಡಭಾಗಕ್ಕೆ ಮುಗಿಸಿ ಬಿದ್ದಿದೆ. ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಗಾಯಗೊಂಡ 25 ಪ್ರಯಾಣಿಕರನ್ನ ಕೂಡಲೇ ಮಂಡ್ಯ ವೈದ್ಯಕೀಯ ಆಸ್ಪತ್ರೆಗೆ ದಾಖಲಾಗಿದೆ. ಬಸ್ಸು ಸಿಮ್ಸಾ ಬ್ಲಾಕ್ನಲ್ಲಿರುವ ದಂಡಿ ಮಾರಮ್ಮನ ದೇವಸ್ಥಾನದಿಂದ KP ಅಗ್ರಹಾರ ಬೆಂಗಳೂರು ಇಲ್ಲಿಗೆ ತೆರಳಿದ್ದಾಗ ಅಪಘಾತ ಸಂಭವಿಸಿದೆ. ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಆಗಮಿಸಿ ಗಾಯಾಳುಗಳಿಗೆ ಸಾಂತ್ವನವನ್ನು ನೀಡಿದರು. ಜೊತೆಗೆ ಸೂಕ್ತ ಮತ್ತು ಉತ್ತಮ ಮಟ್ಟದ ಔಷಧೋಪಚಾರವನ್ನು ವಿಚಾರಿಸುವಂತೆ ಜಿಲ್ಲಾಧಿಕಾರಿಗಳು ವೈದ್ಯಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ಪಾಂಡವಪುರ ತಾಲೂಕು ಕ್ಯಾತನಹಳ್ಳಿ ಗ್ರಾಮದಲ್ಲಿ ನಿರ್ಮಿಸಲಾದ ನೂತನ ಗ್ರಾಮಾಂತರ ಪೊಲೀಸ್ ಠಾಣೆಯನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಮತ್ತು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಂಟಿಯಾಗಿ ಉದ್ಘಾಟಿಸಿದರು. ಸ್ಥಳೀಯ ಜನರ ದೀರ್ಘಕಾಲದ ಬೇಡಿಕೆ ಈ ಮೂಲಕ ಈಡೇರಿದಂತಾಯಿತು. ಕ್ಯಾತನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸಿಂಡಬೋಗನಹಳ್ಳಿ, ಬೇಬಿ ಬೆಟ್ಟದ ಕಾವಲು, ಕಣಿವೆಕೊಪ್ಪಲು, ಸ್ಯಾದನಹಳ್ಳಿ, ಹುಲಿಕೆರೆ ಕೊಪ್ಪಲು, ಡಿಂಗಸಿಟ್ಟಹಳ್ಳಿ, ಹೊಸ ಸಾಪನಹಳ್ಳಿ, ಹಳೆ ಸಾಪನಹಳ್ಳಿ, ಮಲ್ಲಿಗೆರೆ, ಸುಂಡಹಳ್ಳಿ, ಆಲ್ಪಳ್ಳಿ, ಕಾವೇರಿಪುರ, ಅಗನಹಳ್ಳಿ, ಯಸಾಹಳ್ಳಿ ಸೇರಿದಂತೆ ಒಟ್ಟು 34 ಗ್ರಾಮಗಳು ನೂತನ ಠಾಣೆ ಆಡಳಿತಕ್ಕೆ ಬರುತ್ತಿದ್ದು, ಈ ಕುರಿತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿದರು. ಸರ್ಕಾರದ ಆದೇಶದ ಪ್ರಕಾರ ಈ ಪೊಲೀಸ್ ಠಾಣೆಯನ್ನು ಆರಂಭಿಸಲಾಗಿದ್ದು, ದೊಡ್ಡ ಗ್ರಾಮವಾದ ಕ್ಯಾತನಹಳ್ಳಿಯಿಂದ ದೂರದ ಶ್ರೀರಂಗಪಟ್ಟಣ ಅಥವಾ KRSಗೆ ತೆರಳುವುದು ಗ್ರಾಮೀಣ ಜನತೆಗೆ ಕಷ್ಟವಾಗುತ್ತಿತ್ತು. ಈಗ ಕಾನೂನಿಗೆ ಸಂಬಂಧಪಟ್ಟ ಸ್ಥಳೀಯ ಸಮಸ್ಯೆಗಳು ಇಲ್ಲಿಯೇ ಸ್ಥಳೀಯವಾಗಿ ಬಗೆಹರಿಸುವ ಅನುಕೂಲತೆ ಲಭ್ಯವಾಗಲಿದೆ ಅಂತ ಹೇಳಿದರು. ಇವಾಗ ಇಲ್ಲಿ ಕ್ಯಾತನಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಇಷ್ಟೇ ಇದೇನು ಮುಂದಿನ ದಿನಗಳಲ್ಲಿ ಮಿನಿಸ್ಟ್ರು ಅವರೆಲ್ಲ ಕರೆಸಿ ದೊಡ್ಡದಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಇವತ್ತು ಹೊಸ ಕಟ್ಟಡ ಅದಕ್ಕಿಂತ ಈ ಪೊಲೀಸ್ ಸ್ಟೇಷನ್ಗೆ ಉದ್ಘಾಟನೆ ಮಾಡ್ಬೇಕಂತ ಇದೆ. ಯಾಕಂದ್ರೆ ಆಗಲೇ ಸರ್ಕಾರದಿಂದ ಆದೇಶ ಹೊರಡಿಸಿರೋದ್ರಿಂದ ಸುಮಾರು ದಿನ ಕಾರ್ಯಕ್ರಮ ಮಾಡಕ್ಕೆ ಸ್ವಲ್ಪ ಟೈಮ್ ಆಯ್ತಾ ಇತ್ತು. ಅದಕ್ಕೋಸ್ಕರ ಸುಮ್ಮನೆ ಸಣ್ಣದಾಗಿ ಶುರು ಮಾಡಿದ್ವಿ ಅಷ್ಟೇ. ಬಂದಿರೋಂಥದ್ದು ತುಂಬಾ ಒಳ್ಳೇದು. ಈ ಭಾಗದ ಜನರಿಗೆ ಬೇರೆ ಈಗ ಶ್ರೀರಂಗಪಟ್ಟಣಕ್ಕೆ ಅಥವಾ KRSಗೆ ಹೋಗೋದು ತಪ್ಪು, ಇಲ್ಲೇ ಸ್ಥಳೀಯವಾಗಿ ಅವರ ಅಹವಾಲುಗಳನ್ನು ಇಲ್ಲಿ ತೆಗೆದುಕೊಂಡು ರಿಜಿಸ್ಟರ್ ಮಾಡ್ಬೋದು. ಅದರಿಂದ ಇದು ಸೆಪ್ರೇಟ್ ಆಗಿ ಒಂದು ಬಸ್ಸನ್ನು ಹಾಕ್ಸಿದೆ. ಟಿಂಕಾಯಿಂದ ಈ ಭಾಗಕ್ಕೆ ಬರೋ ತನಕ ಬಸ್ ಹಾಕ್ಸಿದೆ. ಇದರಿಂದ ಇಲ್ಲಿ ಆದಷ್ಟು ನಮ್ಮ ಆಸೆ ಇರೋದು ಪೊಲೀಸ್ ಸ್ಟೇಷನ್ ಬರದೇ ಇರಲಿ ಅಂತ. ಆದರೆ ಅದಕ್ಕಿಂತ ಮೀರಿ ಬರಬೇಕಾದ್ರೆ ಇಲ್ಲಿ ಆದಷ್ಟು ಇಲ್ಲಿ ಹತ್ತಿರ ಜನರಿಗೆ ಸೊಲ್ಯೂಷನ್ ಸಿಗ್ಲಿ. ಮತ್ತೆ ಇದೊಂದು ದೊಡ್ಡ ಗ್ರಾಮ ಬೇರೆ ಕ್ಯಾತನಹಳ್ಳಿ. ಇಲ್ಲಿ ಈಗ ನಿಮ್ಗೆ ಗೊತ್ತಿರಂಗೆ ಮಂಡ್ಯ ಜಿಲ್ಲೆಯಲ್ಲಿ 2ನೇ ದೊಡ್ಡ ಗ್ರಾಮ ಅಂದ್ರೆ ಕ್ಯಾತನಹಳ್ಳಿ ಇರುತ್ತೆ. ಅರಕೆರೆ ಬಿಟ್ರೆ ಕ್ಯಾತನಹಳ್ಳಿ. ಸೊ ಅದಕ್ಕೆ ಇಲ್ಲಿದ್ರೆ ಒಳ್ಳೇದು ಅನ್ನೋದು ತಲೆ ಇಟ್ಕೊಂಡು ಸರ್ಕಾರದ ಮಟ್ಟದಲ್ಲಿ ಮತ್ತೆ SP ಅವರ ಜೊತೆ ಕೆಲಸ ಮಾಡಿ
ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾತನಾಡಿ, ಪೊಲೀಸ್ ಕರ್ತವ್ಯಗಳು ಕ್ಯಾತನಹಳ್ಳಿ ಠಾಣೆಯಿಂದಲೇ ಆರಂಭವಾಗುತ್ತವೆ. ಮುಂದಿನ ದಿನಗಳಲ್ಲಿ ನೂತನ ಕಟ್ಟಡ ನಿರ್ಮಿಸಿ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚುವರಿ ವ್ಯವಸ್ಥೆ ಮತ್ತು ಠಾಣೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು. ಈ ಭಾಗದ 17 ಗ್ರಾಮಗಳು ಕ್ಯಾತನಹಳ್ಳಿ ಠಾಣೆಗೆ ಸೇರ್ಪಡೆಗೊಳ್ಳಲಿವೆ. ಇದಕ್ಕೆ ಸೇರಿದಂತೆ ಪಾಂಡವಪುರದ 6 ಗ್ರಾಮ ಕೆಆರ್ಎಸ್ ಠಾಣೆಯಿಂದ ಮತ್ತು 13 ಗ್ರಾಮಗಳು ಶ್ರೀರಂಗಪಟ್ಟಣದಿಂದ ವರ್ಗಾಯಿಸಲ್ಪಟ್ಟು ಒಟ್ಟು 34 ಗ್ರಾಮಗಳು ಅಧಿಕೃತವಾಗಿ ಕ್ಯಾತನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತವೆ ಅಂತ ಹೇಳಿದರು. ಇದರೊಂದಿಗೆ FIR ನೋಂದಣಿ ಸೇರಿದಂತೆ ಎಲ್ಲ ಪ್ರಾಥಮಿಕ ಪೊಲೀಸ್ ಸೇವೆಗಳು ಜನರಿಗೆ ಹತ್ತಿರದಲ್ಲಿ ಸಿಗುತ್ತವೆ ಅಂತ ಅವರು ತಿಳಿಸಿದರು. ನಾವು ಅಧಿಕೃತವಾಗಿ ಇವತ್ತಿಂದ ಇಲ್ಲಿ ಪೊಲೀಸ್ ಠಾಣೆ ಎಲ್ಲ ಕರ್ತವ್ಯಗಳು, ಕೇಸ್ ರಿಜಿಸ್ಟರ್ ಮಾಡೋದಿರ್ಬೋದು, ಅರ್ಜಿಗಳ ಎನ್ಕ್ವೈರಿ ಇರ್ಬೋದು, ಬೀಟ್ ಡ್ಯೂಟಿ ಇರ್ಬೋದು, ಪೊಲೀಸ್ ಎಲ್ಲ ಕೆಲಸಗಳನ್ನು ನಾವು ಇವತ್ತಿಂದ ಫಾರ್ಮಲ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಈ ಒಂದು ಠಾಣೆಯನ್ನು ವಿದ್ಯುಕ್ತವಾಗಿ ಓಪನ್ ಮಾಡ್ತೀವಿ. ಈಗ ಅಫಿಷಿಯಲ್ ಆಗಿ FIR ಇರ್ಬೋದು ಅಥವಾ ಬೇಸಿಕ್ ಪೊಲೀಸಿಂಗ್ ಕೆಲಸಗಳು ಏನಿದೆ ಅದು ಇವತ್ತಿಂದ ಪ್ರಾರಂಭ. ಹೌದು, ಹಿಂದೆ ಏನು ಪಾಂಡವಪುರ ತಾಲೂಕಿನ ಹಲವಾರು ಗ್ರಾಮಗಳು ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣೆಯಲ್ಲಿ ಮತ್ತು KRS ಠಾಣೆಯಲ್ಲಿ ಅವರ ಒಂದು ವ್ಯಾಪ್ತಿ ಇತ್ತು. ಹೀಗಾಗಿ ಅವರು FIR ದಾಖಲಿಸಬೇಕಂದ್ರೆ KRSಗೂ ಮತ್ತು ಪಕ್ಕದ ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣೆಗೆ ಹೋಗಬೇಕಾಗಿತ್ತು. ಸೊ ಈಗ ಹೊಸ ಠಾಣೆಯನ್ನ ಕ್ಯಾತನಹಳ್ಳಿಯಲ್ಲೇ ಮಾಡಿದ್ರಿಂದ ಈ ಭಾಗದ ಒಟ್ಟು 17 ಗ್ರಾಮಗಳನ್ನು ಶ್ರೀರಂಗಪಟ್ಟಣ ಗ್ರಾಮಾಂತರದಿಂದ ನಾವು ಕ್ಯಾತನಹಳ್ಳಿ ಠಾಣೆಗೆ ಮಾಡಿದ್ದೀವಿ. ಅದರ ಜೊತೆಗೆ 6 ಗ್ರಾಮಗಳು ಪಾಂಡವಪುರ ಠಾಣೆ ಮತ್ತು 13 ಗ್ರಾಮಗಳು KRS ಠಾಣೆಯನ್ನ, ಒಟ್ಟಾರೆ 34 ಗ್ರಾಮಗಳನ್ನ ಈ ಒಂದು ಠಾಣೆಗೆ ನಾವು ವ್ಯಾಪ್ತಿಗೆ ಕೊಟ್ಟು ಹೊಸ ಠಾಣೆಯನ್ನ ಇವತ್ತಿಂದ ಅಧಿಕೃತ. ಈಗಾಗಲೇ ನಾವು ಈ ಒಂದು ಠಾಣೆಗೆ ಒಂದು PSI, 3 ಜನ ASI, 5 ಜನ ಹೆಡ್ ಕಾನ್ಸ್ಟೇಬಲ್, 8 ಜನ ಕಾನ್ಸ್ಟೇಬಲ್ಗಳು ಸೇರಿದಂತೆ ಠಾಣೆಗೆ ಈಗಾಗಲೇ ಸಿಬ್ಬಂದಿಯನ್ನ ಮಂಜೂರು ಮಾಡಲಾಗಿದೆ. ಇದ್ರ ಜೊತೆಗೆ ಹಿಂದೆ ಏನು ಹೊರಠಾಣೆ ಇತ್ತು ಆ ಒಂದು ಸಂದರ್ಭದಲ್ಲಿ 1 ಹೆಡ್ ಕಾನ್ಸ್ಟೇಬಲ್, 4 ಕಾನ್ಸ್ಟೇಬಲ್ಗಳಿದ್ರು. ಅದನ್ನು ಸಹಿತ ಇದ್ರ ಜೊತೆ ಮರ್ಜ್ ಮಾಡಿ ಒಟ್ಟಾರೆಯಾಗಿ ಒಂದು PSI, 3 ಜನ ASI, 6 ಜನ ಹೆಡ್ ಕಾನ್ಸ್ಟೇಬಲ್ ಮತ್ತು 12 ಜನ ಕಾನ್ಸ್ಟೇಬಲ್ ಸೇರಿದಂತೆ ಒಟ್ಟು ಮೋರ್ ದನ್ 20ಕ್ಕಿಂತ ಹೆಚ್ಚಿಗೆ ಸಿಬ್ಬಂದಿಯವರನ್ನ ನಾವು ಈಗ ಒಂದು ಠಾಣೆಗೆ ಒಳಪಡಿಸಿದ್ದೀವಿ. ಕಾರ್ಯಕ್ರಮದಲ್ಲಿ ಅಡಿಷನಲ್ SP ಗಂಗಾಧರ ಸ್ವಾಮಿ, ಶ್ರೀರಂಗಪಟ್ಟಣ DYSP ಶಾಂತಮಲ್ಲಪ್ಪ, ಪಾಂಡವಪುರ ಇನ್ಸ್ಪೆಕ್ಟರ್ ವಿವೇಕಾನಂದ, ಶರತ್ ಕುಮಾರ್, G ಅನಂತಕುಮಾರ್, ಸಬ್ ಇನ್ಸ್ಪೆಕ್ಟರ್ ಲಿಂಗರಾಜು, ಉಮೇಶ್, ರಕ್ಷಿತಾ ಸೇರಿದಂತೆ ಅನೇಕರಿದ್ದರು. ಕೇರ್ಪೇಟೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ಹೇಮಗಿರಿ ದನಗಳ ಜಾತ್ರೆ ಜನವರಿ 17ರಿಂದ ಆರಂಭವಾಗಲಿದ್ದು ಜನವರಿ 25ರಂದು ರಥೋತ್ಸವ ನಡೆಯಲಿದೆ ಅಂತ ತಹಶೀಲ್ದಾರ್ ಡಾಕ್ಟರ್ ಅಶೋಕ್ ತಿಳಿಸಿದರು. ಇತಿಹಾಸ ಪ್ರಸಿದ್ಧ ಹೇಮಗಿರಿ ದನಗಳ ಜಾತ್ರೆ ಜನವರಿ 17ರಿಂದ ಆರಂಭವಾಗಲಿದ್ದು ಹೇಮಗಿರಿಯ ಕ್ಷೇತ್ರ ರಕ್ಷಕನಾದ ಕಲ್ಯಾಣ ವೆಂಕಟರಸ್ವಾಮಿ ರಥೋತ್ಸವ ಜನವರಿ 25ರಂದು ಮತ್ತು ಹೇಮಾವತಿ ನದಿಯಲ್ಲಿ ಜನವರಿ 29ರಂದು ತೆಪ್ಪೋತ್ಸವ ಜರುಗಲಿದೆ. ದನಗಳ ಜಾತ್ರೆಗೆ ಬರುವ ಜಾನುವಾರುಗಳಿಗೆ, ರೈತರಿಗೆ ಹಾಗೂ ಭಕ್ತರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಅಂತ ಶಾಸಕ ಎಚ್.ಟಿ. ಮಂಜು ತಾಲೂಕು ಆಡಳಿತಕ್ಕೆ ತಿಳಿಸಿದರು. ಕೇರ್ಪೇಟೆ ಪಟ್ಟಣದ ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ದನಗಳ ಜಾತ್ರೆ ಸಂಬಂಧ ಬಿಲ್ಲೇನಹಳ್ಳಿ ಗವಿ ರಂಗನಾಥ ಸ್ವಾಮಿ ದನಗಳ ಜಾತ್ರೆ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ಹೇಮಗಿರಿಗೆ ದನಗಳ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ರಾಸುಗಳು ಆಗಮಿಸುತ್ತವೆ. ಈ ಜಾತ್ರೆಗೆ ತಮಿಳುನಾಡು, ಕೇರಳ, ಆಂಧ್ರ, ಮಹಾರಾಷ್ಟ್ರ ರಾಜ್ಯಗಳಿಂದಲೂ ಲಕ್ಷಾಂತರ ಜಾನುವಾರುಗಳನ್ನು ರೈತರು ಕರೆತರುತ್ತಾರೆ. ಹಾಗಾಗಿ ಜಾತ್ರೆ ಆರಂಭಕ್ಕೆ ಕನಿಷ್ಠ 4-5 ದಿನಗಳ ಮುಂಚೆ ಜಾತ್ರಾ ಮಾಳದಲ್ಲಿ ವಿದ್ಯುತ್ ವ್ಯವಸ್ಥೆಯನ್ನು ಎಸ್ಕಾಂ ಅಧಿಕಾರಿಗಳು ನೆರವೇರಿಸಬೇಕು ಅಂತ ಅವರು ಸಲಹೆಯನ್ನು ನೀಡಿದರು. ಮತ್ತು ಗವಿರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದು, ಗವಿರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ 14ರಿಂದ 19 ತಾರೀಕಿಗೆ ನಡೆಯುತ್ತದೆ. ಅದರಲ್ಲಿ 14ನೇ ತಾರೀಕು ಗವಿರಂಗನಾಥನ ರಥೋತ್ಸವ ಮುಜರಾ ಇಲಾಖೆ, ತಾಲೂಕು ಆಡಳಿತದ ಮುಜರಾ ಇಲಾಖೆ ನಡೆಯುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಭಾಗದ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಗ್ರಾಮದ ಮುಖಂಡರುಗಳು ಎಲ್ಲರ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆ ಮಾಡಿದ್ವಿ. ಅದೇ ರೀತಿ ಹೇಮಗಿರಿಯಲ್ಲೂ ಸಹ 17ನೇ ತಾರೀಕಿಂದ 30ನೇ ತಾರೀಕುವರೆಗೆ ನಿರಂತರವಾಗಿ ಸಂಪ್ರದಾಯದಂತೆ ಕಲ್ಯಾಣ ವೆಂಕಟರಸ್ವಾಮಿ ರಥೋತ್ಸವ ಕಾರ್ಯಕ್ರಮ ನಡೆದಿದೆ. ಜಾತ್ರಾ ಮಹೋತ್ಸವ ಸಹ ನಡೀತಿದೆ. ಹೇಮಗಿರಿಯಲ್ಲಿ ಐತಿಹಾಸಿಕ ಪ್ರಸಿದ್ಧವಾದ ನಮ್ಮ ಗ್ರಾಮೀಣ ಪ್ರದೇಶದ ರೈತರು ತಮ್ಮ ದನಗಳನ್ನ ಹಿಂದಿನ ವರ್ಷದಂತೆ ಎಲ್ಲರೂ ಸಹ ಜಾತ್ರೆಗೆ ಹೆಚ್ಚಿನದಾಗಿ ಬಂದು ಅಲ್ಲಿ ಮಾರೋದು ಕೊಳ್ಳುವ ಒಂದು ಪ್ರಕ್ರಿಯೆ ನಡೆದಿದೆ. ಪ್ರಕ್ರಿಯೆಯಲ್ಲಿ ಹೆಚ್ಚಿನದಾಗಿ ಬಹುತೇಕ ಐತಿಹಾಸಿಕ ನಡೆದುಕೊಂಡಿದೆ. ಇದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಯಾವುದೇ ರೀತಿ ತೊಂದರೆಗಳಿಂದ ನಿರ್ಮಿತವಾಗಿ ನಡೀಬೇಕು ಅನ್ನೋ ದೃಷ್ಟಿಯಿಂದ ತಾಲೂಕು ಆಡಳಿತ ಅಲ್ಲೂ ಸಹ ಪೂರ್ವಭಾವಿ ಸಭೆ ಕರೆದಿದೆ. ಯಶಸ್ವಿಯಾಗಿ ಪೂರ್ವಭಾವಿ ಸಭೆ ನಡೆದಿದೆ. ಆ ಭಾಗದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸಹ ಈ ಸಭೆಯಲ್ಲಿ ಭಾಗವಹಿಸಿ
ಆ ಎರಡೂ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಏನೇನು ಸಹಕಾರ ಬೇಕು, ಪುರುಷತೆ ಬೇಕು, ಎಲ್ಲ ರೀತಿಯ ಮಾತುಗಳನ್ನು ಸಂಸದರು ಹೇಳಿದ್ದಾರೆ. ಹಾಗಾಗಿ ನಮ್ಮ ತಾಲೂಕಿನ ಸಮಸ್ತ ಜನಗಳು ಸಹ ಇದಕ್ಕೆ ಸಹಕರಿಸಿ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನದಾಗಿ ಭಾಗವಹಿಸಿ ಯಶಸ್ವಿ. ತಹಶೀಲ್ದಾರ್ ಅಶೋಕ್, ತಾಲೂಕು ಪಂಚಾಯಿತಿ ಇಒ ಸುಷ್ಮಾ, ತಾಲೂಕು TAPCMS ಅಧ್ಯಕ್ಷ ಬಲದೇವ್, ಲತಾಮಣಿ ಮಂಜೇಗೌಡ, ಡಾಕ್ಟರ್ ದೇವರಾಜು, ಅನಿತಾ, ಸುಮಾರಾಣಿ, ಆನಂದಗೌಡ, ಸತೀಶ್ ಹಾಗೂ ಅನೇಕ ಗಣ್ಯರು ಮತ್ತು ಇನ್ನಿತರರು ಪಾಲ್ಗೊಂಡಿದ್ದರು. ಮಂಡ್ಯದ ವಿವಿ ರಸ್ತೆಯಲ್ಲಿರುವ ಮಂಡ್ಯ ಜಿಲ್ಲಾ ಜಗಜ್ಯೋತಿ ಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ ಪ್ರತಿ ತಿಂಗಳು ನಡೆಯುವ ಮನೆ ಮನೆಗೆ ಸೌಹಾರ್ದ ಬಸವಜ್ಯೋತಿ ಕಾರ್ಯಕ್ರಮದ 164ನೇ ಆಧ್ಯಾತ್ಮಿಕ ಕಾರ್ಯಕ್ರಮ ಮಳವಳ್ಳಿ ತಾಲೂಕಿನ ಮುಡಕನಪುರ ಮಠದ ಶ್ರೀ ಷಡಕ್ಷರಿ ದೇಶಿಕೇಂದ್ರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು. ಆಡದ ಮಾತು ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರು ಉಳಿಸ್ಕೋಬೋದಾಗಿತ್ತೇನೋ ಅಂತ 1 ಗಂಟೆ 20 ನಿಮಿಷ ಸತತವಾಗಿ ಅವರು ಬಸವ ಧರ್ಮದ ಬಗ್ಗೆ ಕುರಿತು ಬಹಳ ಅದ್ಭುತವಾಗಿ ಅಮೋಘವಾಗಿ ಮಾತಾಡಿದ್ದಾರೆ. ಇಲ್ಲಿ ಕೂತಿರುವಂಥವ್ರೆಲ್ಲರಿಗೂ ಕೂಡ ಅದು ಮನಸ್ಸಿಗೆ ಹೃದಯಕ್ಕೆ ಮುಟ್ಟಿದೆ. ಮತ್ತೆ ಅವರು ಹೆಚ್ಚು ಈ ಒಂದು ಸ್ಮೋಕಿಂಗು ಮತ್ತೆ ಡ್ರಿಂಕಿಂಗ್ ಬಗ್ಗೆನೇ ಬಹಳ ಹೆಚ್ಚು ಕಾಳಜಿ ವಹಿಸ್ತಾ ಇದ್ದಾರೆ. ಹಳ್ಳಿಗಳೆಲ್ಲ ಇವತ್ತು ಗಾಂಧೀಜಿಯವರ ಕನಸು ನನಸಾಗಬೇಕಾದ್ರೆ ಗ್ರಾಮ ಸ್ವರಾಜ್ಯವಾಗಬೇಕು ಅನ್ನುವಂಥದ್ದು ಗಾಂಧೀಜಿಯವರ ಒಂದು ಘೋಷಣೆ. ಆ ಹಳ್ಳಿಗಳಲ್ಲಿ ಹಾಲನ್ನು ಅವ್ರು ಹೇಳಿದ್ರು, ಡೈರಿಗೆ ಹಾಲು ಹಾಕ್ಬಿಡ್ತಾರೆ, ಮತ್ತೆ ವಿಷ ಅಂದರೆ ಹಾಲನ್ನು ದುಡ್ಡು ಕೊಟ್ಟು ತಗೊಂಬಂದು ಕುಡಿತಾರೆ. ಜಿಲ್ಲಾ ಬಸವೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗರಾಜರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ನಾವು ಬಂದ ಕೆಲಸಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕೆಲಸಕ್ಕೆ ನಾವು ಬಂದವಯ್ಯ, ನಮ್ಮಿಬ್ಬರ ಕೆಲಸಕ್ಕೆ ಪರಮ ಪೂಜ್ಯರು ಸಾಕ್ಷಿಯಾದರು. ಬಿಳುಗುಲಿ ಗ್ರಾಮದಲ್ಲಿ ಬಸವಾದಿ ಶರಣರು ಹಚ್ಚಿದ ಜ್ಯೋತಿ ಬಿಳುಗುಲಿ ಗ್ರಾಮ ಬೆಳಗುತ್ತಿದೆ ನೋಡಯ್ಯ. ಎಷ್ಟು ಜ್ಯೋತಿ ಹಚ್ಚಿದೆ? ಎಲ್ಲರೂ ಚಪ್ಪಾಳೆ ಬರಬೇಕು. 164 ಜ್ಯೋತಿ. ಏನು ಪ್ರತಿ ಪ್ರಾರಂಭದ ತಿಂಗಳಿನಲ್ಲಿ ನಾವು ಪ್ರಾರಂಭ ಮಾಡಿದ್ವಿ, 1 ಜ್ಯೋತಿಯನ್ನು ಹಚ್ಚೋದಿದೆ, ಅದು ಮೊದಲನೇ ತಿಂಗಳು. ವಕೀಲರಾದ ಮಲ್ಲಿಕಾರ್ಜುನ ಸ್ವಾಮಿ, HL ಶಂಕರ್ ಒಳಲು ಹಾಗೂ ಈ ಕಾರ್ಯಕ್ರಮದ ಅನ್ನದಾಸೋಹ ಪ್ರಾಯೋಜಕರಾದ ಬಿಳುಗುಲಿ ಗ್ರಾಮದ ಎಲ್ಲ ಮುಖಂಡರು ಮತ್ತು ಗ್ರಾಮಸ್ಥರು, ಜೊತೆಗೆ ಸಂಘದ ಉಪಾಧ್ಯಕ್ಷರಾದ ದ್ಯಾವಣ್ಣ, ನಿರ್ದೇಶಕರಾದ ಮಹಾದೇವಯ್ಯ, SC ಶಿವಕುಮಾರ್ ಹಾಗೂ ಇನ್ನಿತರರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ವಿನಿಯೋಗಿಸಲಾಯಿತು. ಅಂಗವಿಕಲತೆ ಶಾಪವಲ್ಲ, ಅದು ದೇವರು ಕೊಟ್ಟ ವರವಾಗಿದ್ದು ವಿಶೇಷಚೇತನರಿಗೆ ಸಮಾಜದಲ್ಲಿ ಅನುಕಂಪ ಬೇಕಾಗಿಲ್ಲ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ವಿಶೇಷಚೇತನ ಪ್ರತಿಭೆ ಡಾಕ್ಟರ್ KS ರಾಜಣ್ಣ ಹೇಳಿದರು. ಕೇರ್ಪೇಟೆ ಪಟ್ಟಣದ ಹೊರವಲಯದ ಮಾತೃಭೂಮಿ ಉಚಿತ ವೃದ್ಧಾಶ್ರಮದಲ್ಲಿ ಅಂತಾರಾಷ್ಟ್ರೀಯ ವಿಶೇಷಚೇತನರ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ರಾಜಣ್ಣ, ವಿಶೇಷಚೇತನರೊಂದಿಗೆ ತಮ್ಮ 66ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು. ಆಶ್ರಮದಲ್ಲಿರುವ 75 ಜನ ವಯೋವೃದ್ಧರಿಗೆ ಉಲನ್ ಶಾಲನ್ನು ಅವರು ವಿತರಿಸಿ ಮಾತನಾಡಿದರು. ವಿಶೇಷಚೇತನರು ದೇವರ ಮಕ್ಕಳಾಗಿದ್ದು ಅವರಲ್ಲಿ ಸಾಧನೆ ಮಾಡಿ ಮುನ್ನಡೆಯುವ ಆತ್ಮವಿಶ್ವಾಸ ಮತ್ತು ಛಲವಿದೆ. ವಿಶೇಷಚೇತನರಿಗೆ ನಾಗರಿಕ ಸಮಾಜದ ಅನುಕಂಪ ಖಂಡಿತವಾಗಿ ಬೇಕಾಗಿಲ್ಲ ಅಂತ ಅವರು ತಿಳಿಸಿದರು. ವಿಶೇಷಚೇತನ ವ್ಯಕ್ತಿಯಾಗಿರುವ ನಾನು ವೃದ್ಧಾಶ್ರಮ ಸ್ವಂತ ಕಟ್ಟಡ ಹೊಂದಲೆಂದು ವೈಯಕ್ತಿಕವಾಗಿ 21,000 ರೂಪಾಯಿ ಹಣ ನೀಡುತ್ತಿದ್ದೇನೆ ಎಂದು ರಾಜಣ್ಣ ಘೋಷಿಸಿದರು. ಮಾಡಿ ಅದನ್ನು ಏನು ಈಗ ನೋಡಿ, ಗುರು ಏಕಲವ್ಯನಂತೆ ವಿದ್ಯೆ ಕಲ್ತಿದ್ರು ಕೂಡ ಅವರು ಕೂಡ ಹೆಬ್ಬೆಟ್ಟು ತಗೊಂಡ್ರು. ಯಾರು? ದ್ರೋಣಾಚಾರ್ಯರು ಹೆಬ್ಬೆಟ್ಟನ್ನ ತಗೊಂಡ್ರು. ಆದರೆ ಇವರು ನಾನು ಯಾರಿಗೂ ನಾನು ಬಿಟ್ಟಿಯಾಗಿ ಕೇಳಬಾರ್ದು ಅಂತ ಹೇಳಿ ಅವರು ಇಚ್ಛೆಯಿಂದ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾಡ್ಕೊಡ್ತೀನಿ ಅಂತ ಕೊಟ್ಟು ಇವತ್ತಿನವರೆಗೂ ಇವ್ರನ್ನ ಕಾಪಾಡ್ತಾ ಬರ್ತಾ ಇರ್ತಕ್ಕಂಥದ್ದು. ಇದು ಎಷ್ಟನೇ ವರ್ಷ ಇವರು ಸ್ಟಾರ್ಟ್ ಮಾಡಿ? 15 ವರ್ಷ. ನಾವು ಸಾಮಾನ್ಯವಾಗಿ 5 ದಿನಕ್ಕೆ ಯಾರಾದ್ರೂ ನೆಂಟರು ಬಂದ್ಬಿಟ್ರೆ ಅವ್ರು ಕಾಫಿ ಕೊಟ್ಟು ಅಲ್ಲೇ ಕಳಿಸ್ಬಿಡ್ತೀವಿ. ನಿಜವಾಗ್ಲೂ ನಿಮಗೆ ದೇವರು ಆಯಸ್ಸು ಆರೋಗ್ಯನ ಇನ್ನೂ ಹೆಚ್ಚು ಕೊಡ್ಲಿ ತಾಯಿ. ಇಂಥ ಒಂದು ನಾಗಲೋಕನ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳಿಗೆ, ದೇವರುಗಳಿಗೆ ನಾನು ವಂದಿಸುತ್ತಾ, ನಾನು ಸರ್ಕಾರದ ಗಮನವನ್ನು ಸೆಳೆಸುವಂಥ ಕೆಲಸಗಳನ್ನ ಮಾಡ್ತೇನೆ ಅನ್ನೋ ಮಾತನ್ನ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಂಸದರಾಗಿರ್ಬೋದು, ಕಾರ್ಪೊರೇಟರ್ ಆಗಿರ್ಬೋದು, MLAಗಳಾಗಿರ್ಬೋದು, ಅವ್ರಿಗೆ ಪತ್ರವನ್ನು ಬರೀತೀನಿ ನಾನು. ಪತ್ರವನ್ನು ಇದು 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 ಒಂದು ನಾಗಲೋಕದ ಒಂದು ದೇವಸ್ಥಾನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾರಾದರೂ ಅಷ್ಟೇನೆ ಮಕ್ಕಳಿಗೆ ಅಂಗವಿಕಲರಾಗಿ ಹುಟ್ಟಿದ್ರೆ
ಅವರು ಅಂಗವಿಕಲರಿಂದ ತಾರತಮ್ಯ ಮಾಡಬೇಡಿ. ಇದೇ ಸಂದರ್ಭದಲ್ಲಿ ಕೇರ್ಪೇಟೆ ಪಟ್ಟಣದ ಸಿವಿಲ್ ನ್ಯಾಯಾಲಯದ ಅಪರ ನ್ಯಾಯಾಧೀಶರಾದ ಕೆ.ಬಿ. ಅರ್ಪಿತಾ, ಪಟ್ಟಣದ ಹೋರಾಟಗಾರ್ತಿ ಲತಾ ಹಾಗೂ ಜೈನ್ ನಾಗಣ್ಣ ಅವರ ಪುತ್ರ ಸಮಾಜ ಸೇವಕ ವಿಕ್ರಮ್ ವಯೋವೃದ್ಧರೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ವೃದ್ಧಾಶ್ರಮದ ಆವರಣದಲ್ಲಿ ಹೂವು ಮತ್ತು ಹಣ್ಣಿನ ಸಸಿಗಳನ್ನು ನೆಟ್ಟು ಒಬ್ಬಟ್ಟಿನ ಹೋಳಿಗೆ ಬಡಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರಾದ ಕೆ.ಆರ್. ನೀಲಕಂಠ, ಮಾತೃಭೂಮಿ ವೃದ್ಧಾಶ್ರಮದ ವ್ಯವಸ್ಥಾಪಕಿ ಸುಧಾ, ಪತ್ರಕರ್ತರಾದ ಸಯೀದ್ ಖಲೀಲ್, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅವರ ರಾಜಣ್ಣವರ ಧರ್ಮಪತ್ನಿ ಭಾಗ್ಯಲಕ್ಷ್ಮಿ ಸೇರಿದಂತೆ ನೂರಾರು ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪಾಂಡವಪುರ ತಾಲೂಕು ದೊಡ್ಡಬ್ಯಾಡರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 1,31.5 ಲಕ್ಷ ವೆಚ್ಚದ ವಿವಿಧ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ಭೂಮಿ ಪೂಜೆಯನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣೆ ನೆರವೇರಿಸಿದರು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರ್ಡಿಐ ಅನುದಾನದಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಚಿಕ್ಕಬ್ಯಾಡರಹಳ್ಳಿ ಗ್ರಾಮದಲ್ಲಿ 20 ಲಕ್ಷ, ತಾಳಸನ ಗ್ರಾಮದಲ್ಲಿ 41.50 ಲಕ್ಷ, ತಿಮ್ಮನಕೊಪ್ಪ ಗ್ರಾಮದಲ್ಲಿ 23 ಲಕ್ಷ ಮತ್ತು ದೊಡ್ಡಬ್ಯಾಡರಹಳ್ಳಿ ಗ್ರಾಮದಲ್ಲಿ 47 ಲಕ್ಷ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಅಂತ ಅವರು ಹೇಳಿದರು. ಈ ಕಾಮಗಾರಿಗಳ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಸೌಕರ್ಯ ಸುಧಾರಣೆಗೊಳ್ಳಲಿದ್ದು ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲವಾಗಲಿದೆ. ಸರ್ಕಾರಿ ಸೇವೆ ಮನಬಾಗಿಲಿಗೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಮತ್ತು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಉತ್ತಮ ರೀತಿಯಲ್ಲಿ ಸ್ಪಂದಿಸುತ್ತಿದ್ದು ಯಶಸ್ಸು ಸಿಗುತ್ತಿದೆ ಅಂತ ಹೇಳಿದರು. IDPR ಡಿಪಾರ್ಟ್ಮೆಂಟಿಂದ ಕೊಟ್ಟಿರೋಂಥದ್ದು ಅನುದಾನ ಪಂಚಾಯಿತಿಯಲ್ಲಿ 4 ಊರುಗಳಲ್ಲಿ ಕಾರ್ಯಕ್ರಮನ ಕೆಲಸನ ಶುರು ಮಾಡೋಕ್ಕೆ ಚಾಲನೆ ಮಾಡ್ತೀವಿ. 1,31.5 ಲಕ್ಷ ಅಷ್ಟು ವೆಚ್ಚದಲ್ಲಿ ಮಾಡೋಕ್ಕೆ ಶುರು ಮಾಡ್ತೀವಿ. ಮೇನ್ಲಿ ಚರಂಡಿ ಮತ್ತು ರಸ್ತೆಗಳು ಇದಕ್ಕೆ ಮಾಡ್ತೀವಿ. ಮುಂಚೆ ಹೇಳಿದಂಗೆ KRDL ಮೂಲಕ ಮಾಡಿಸ್ತೀವಿ. ಸೊ ಅದೇ ಪೇಪರಲ್ಲಿ ಸ್ಟೇಟ್ಮೆಂಟು ನೋಡಿದೆ. ನಾವು ಯಾವುದೇ ಥರದ ಪಕ್ಷಪಾತ ಮಾಡ್ಕೊಂಡು ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ. ಏನಿದ್ರು ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಚಿಕ್ಕಬ್ಯಾಡರಹಳ್ಳಿ ಸಂತೆ ಸೋಮವಾರ ನಡೆಯೋದೆ ಅಲ್ಲಿ ರಸ್ತೆಗೆ ಇಟ್ಕೊತಾ ಇರ್ತಾರೆ. ಏನಾದರೂ ಇಕ್ಕಟ್ಟಾಗಿದೆ ಸೈಡಿಗೆ ಹಾಕಬೇಕು ಅನ್ನೋದಕ್ಕೋಸ್ಕರ ನಾವು ಎಲ್ಲ ಜನರು ಅಭಿಪ್ರಾಯದ ಮೇಲೆ ನಾವು ಕೆಲಸ ಮಾಡ್ತಾ ಇರೋದು ಅಷ್ಟೇ. ಇವ್ರು ಯಾವ ಪಕ್ಷದಲ್ಲಿದ್ದರು ಆ ಪಕ್ಷದವ್ರನ್ನ ತೆಗೆಸಬೇಕು ಅನ್ನೋದಕ್ಕೆ ಯಾವತ್ತೂ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ. ಸಮಾರಂಭದಲ್ಲಿ ದೊಡ್ಡಬ್ಯಾಡರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರವಿರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಆನಂದ್, ತಮ್ಮೇಗೌಡ, ನಿಂಗೇಗೌಡ, PDO ಪುರುಷೋತ್ತಮ್, ಕೃಷ್ಣೇಗೌಡ, ಸೋಮಶೇಖರ್, ಜಗದೀಶ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲಾ ಗೃಹರಕ್ಷಕ ದಳ ಮಂಡ್ಯ ಇವರ ವತಿಯಿಂದ ಮಂಡ್ಯದ AR ಪೊಲೀಸ್ ಮೈದಾನದಲ್ಲಿ 63ನೇ ಉತ್ಪನ್ನ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಗೃಹರಕ್ಷಕ ದಳದ ಸೇವಾ ಮನೋಭಾವವನ್ನು ಮೆಚ್ಚುತ್ತಾ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವೆಯನ್ನು ಮಾಡುತ್ತಿರುವಂತಹ ಗೃಹರಕ್ಷಕ ದಳದ ಸಿಬ್ಬಂದಿಯನ್ನು ಪ್ರೋತ್ಸಾಹಿಸಿದರು. ಗೃಹರಕ್ಷಕ ದಳದ ಸಿಬ್ಬಂದಿಯವರು ತಮ್ಮ ಆರೋಗ್ಯದ ಮೇಲೂ ಕೂಡ ಗಮನ ಹರಿಸಬೇಕು ಅಂತ ಅವರು ಹೇಳಿದರು. ಎಲ್ಲರಿಗೂ ಕೂಡ ಈಗಿನ ಗೃಹರಕ್ಷಕ ದಳದ ಶುಭಾಶಯಗಳನ್ನು ದಿನಾಚರಣೆ ಅಂಗವಾಗಿ ನಮಗೆಲ್ಲ ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಗೃಹರಕ್ಷಕ ದಳದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಏನು ತಾವೆಲ್ಲ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ, ಸೇವೆಯನ್ನು ಸಲ್ಲಿಸುವಂಥ ತಮ್ಮ ಎಲ್ಲರ ಒಂದು ಸೇವೆ ಅತ್ಯಂತ ನಿಸ್ವಾರ್ಥವಾಗಿರುವಂಥ ಸೇವೆಯಾಗಿದೆ. ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಪಡೆಯದೆ ಸಾಮಾಜಿಕವಾದಂಥ ಕಳಕಳಿಯನ್ನು ಹೊಂದಿ ಸಮಾಜ ಸೇವೆಯನ್ನು ಮಾಡಬೇಕು ಅನ್ನುವಂಥ ದೂರದೃಷ್ಟಿಯನ್ನು ಮತ್ತು ನಿಷ್ಕಲ್ಮಶವಾದಂಥ ಭಾವನೆಯನ್ನು ಹೊಂದಿ ಅತ್ಯಂತ ಶಿಸ್ತುಬದ್ಧ ಸ್ವಯಂ ಸೇವಕರು ಅಂತ ಹೇಳಿದರೆ ಅದು ಗೃಹರಕ್ಷಕ ದಳದವರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಯಾವುದೇ ತುರ್ತು ಸೇವೆಗಳು ಅಥವಾ ತುರ್ತು ಅಗತ್ಯತೆಗಳು ಬಂದಂಥ ಸಂದರ್ಭದಲ್ಲಿ ನಮಗೆ ಪೊಲೀಸ್ ಇಲಾಖೆ ಜೊತೆಗೆ ಮೊದಲು ಕಾಣುವವರು ಯಾರಂದರೆ ಗೃಹರಕ್ಷಕ ದಳದವರು. ಯಾವುದೇ ಆಂತರಿಕವಾದಂಥ ಭದ್ರತೆ ಬೇಕಂತ ಹೇಳಿದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಜೊತೆಗೂಡಿ ಹೆಗಲಿಗೆ ಹೆಗಲನ್ನು ಕೊಟ್ಟು ಅತ್ಯಂತ ಪ್ರಾಮಾಣಿಕವಾಗಿ ಬಹಳ ಶಿಸ್ತಿನಿಂದ ಸ್ವಯಂ ಸೇವಕರಾಗಿ ನೀವೆಲ್ಲ ಕೆಲಸ ಮಾಡ್ತೀರಾ. ತಾವು ತಗೊಳ್ಳುವಂಥ ಗೌರವಧನ ಬಹಳ ಕಡಿಮೆ ಇದ್ದರೂ ಕೂಡ ಗೌರವಧನಕ್ಕಾಗಿ ಕೆಲಸ ಮಾಡಿದ್ರೆ
ಸಮಾಜದ ಗೌರವಕ್ಕಾಗಿ ನೀವೆಲ್ಲರೂ ಕೆಲಸ ಮಾಡೋದ್ರಿಂದ ನೀವೆಲ್ಲರೂ ಕೂಡ ವಿಶೇಷವಾಗಿ ಈ ಸಮಾಜದ ರಕ್ಷಣೆಯಲ್ಲಿ ತೊಡಗಿರುವಂತಹ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಜೊತೆಗೂಡಿ ಅವರ ಜೊತೆ ನಿಂತು ಕೆಲಸ ಮಾಡುವ ಒಂದು ಮನೋಸ್ಥೈರ್ಯ ತಮ್ಮಲ್ಲಿರೋದ್ರಿಂದ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರತಿಯೊಬ್ಬರೂ ಕೂಡ ನಾನು ಎಲ್ಲರನ್ನೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ವಳದಂಡಿ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಜೆ ಲೋಕೇಶ್, ಜಿಲ್ಲಾ ಗೃಹರಕ್ಷಕ ದಳದ ವಿನೋದ್ ಖನ್ನಾ, ಡಿಆರ್ ಹಾಗೂ ಗೃಹರಕ್ಷಕ ದಳದ ಯೋಗೀಶ್ ಹಾಗೂ ಪುರುಷೋತ್ತಮ್ ಸೇರಿದಂತೆ ಅನೇಕರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,